ಯಾಕಮ್ಮಿಯವರೇ ಕುಂತ್ಕೊಂಡೇ ಇದ್ದೀರಾ? ಮನೆ ಕಲಕ್ಕಿಲ್ವೇ? ನಿದ್ದೆ ಬಂದಿಲ್ಲ ಜೋಗಿ ಅವ್ರೆ. ನೀವ್ಯಾಕೆದ್ರಿ? ನನಗೆ ಈ ಬೈರೋದಗಿನ ಮುಗ್ಸ ಕಾಲಿಲ್ವಲ್ಲ ಅನ್ನೋ ವಿಷಯ ತಲೆಯಾಗ ತುಂಬ್ಕೊಂಡು ನಿದ್ದೆನೇ ಬರ್ತಾಯಿಲ್ಲ. ಇಲ್ಲ ಇಲ್ಲ, ಇವ್ರನ್ನ ಬೈರಾದೇವಿ ವಿಷಯದಲ್ಲಿ ಹೀಗೆ ಬಿಟ್ರೆ ಆಗಲ್ಲ. ಜೋಗಿ ಅವರೇ, ನೀವು ತುಂಬ ಒಳ್ಳೆಯವರು. ನಿಮಗೆ ಈ ಕೋಪ ಎಲ್ಲ ಸರಿ ಹೊಂದಲ್ಲ. ಸುತ್ತ ಶತ್ರುಗಳು ತುಂಬ್ಕೊಂಡಿದ್ದಾಗ ನಾನು ಹಿಂಗಿದ್ರೇನೆ ಉಳಿಗಾಲ. ನಿಮ್ಗವೆಲ್ಲ ಅರ್ಥ ಆಗಲ್ಲ ಬಿಡಿ, ಈಗ ಮನೆ ಕಡಿ. ಜೋಗಿ ಅವರೇ, ನೀವು ಹೇಳ್ತಿರೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕೋಪ ಅನ್ನೋದು ಮನುಷ್ಯನ ಕೈಯಲ್ಲಿ ಏನು ಬೇಕಾದರೂ ಮಾಡಿಸ್ಬಿಡುತ್ತೆ. ನೀವು ಅದ್ರ ಕೈಗೆ ಸಿಕ್ಕಾಕೋಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಅದಕ್ಕೆ ಈಗ ಏನು ಮಾಡಬೇಕು ಅಂತೀರಾ? ನೀವು ಏನೂ ಮಾಡಬೇಕಾಗಿಲ್ಲ. ನಾನು ಇವಾಗ ಹೇಳೋ ಒಂದಷ್ಟು ಮಾತುಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿದ್ರೆ ಅಷ್ಟೇ ಸಾಕು. ಸರಿ ಆಯ್ತು, ಅದೇನು ಅಂತ ಹೇಳಿ. ನೀವೇನು ಹೇಳಿದ್ರು ನಾನು ಒಳ್ಳೆಯದಕ್ಕೆ ತಾನೇ ಹೇಳ್ತೀರಾ? ನಾನು ಕೇಳ್ತೀನಿ, ಹೇಳಿ. ಮೊದಲನೇದಾಗಿ ಕೋಪ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಏನೋ ಸ್ಯಾನೆ ಯೋಚನೆ ಮಾಡ್ತಾ ಇರಂಗಿದ್ಯಾ? ಏನಾಯ್ತು? ಆಮೇಲೆ ಎರಡನೇದಾಗಿ ನಾವು ಕೋಪ ಮಾಡ್ಕೊಳ್ಳೋದ್ರಿಂದ ಯಾರ್ದಾದ್ರೂ ಜೀವಕ್ಕೆ ತೊಂದರೆ ಆಗುತ್ತಾ ಅಂತ ನಾವು ಯೋಚನೆ ಮಾಡಬೇಕು. ನನಗೆ ನಿನ್ನನ್ನು ಸಾಯಿಸಕ್ಕೆ ನಾನು ಉಳ್ಕೊಂಡಿರೋದು ಅನ್ನಿಸ್ತಾ ಇದೆ. ಸರಿ ಆಯ್ತು, ಮುಂದೆ? ಮೂರನೇದಾಗಿ ನಾವು ಕೋಪದಲ್ಲಿ ಮಾಡೋ ಕೆಲಸದಿಂದ ನಮಗೇನಾದ್ರೂ ತೊಂದರೆ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಆಯ್ತು ಅಮ್ಮಿಯವರೇ, ಮುಗೀತೆ? ಇನ್ನೂ ಇದೆ, ಕೇಳಿ. ಈ ಮೂರೂ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಇದ್ರೆ ನಿಮ್ಮ ಕೋಪಕ್ಕೆ ಒಂದು ಬೆಲೆ ಬರುತ್ತೆ. ಆಗ ನೀವು ಕೋಪ ಮಾಡ್ಕೊಂಡ್ರೆ ಅದಕ್ಕೊಂದು ಅರ್ಥನೂ ಇರುತ್ತೆ. ಯಾವ ಪಾರ್ಟಿ ತಿಳ್ಕೊಂಬಿಟ್ಟಿದ್ದೀರಾ ನೋಡಿ ನೀವು. ಅದಕ್ಕೆ ನೀವು ನನ್ನ ಮಮ್ಮಿ ಅಂತ. ಇನ್ಯಾಗಿಂದ ನೀವು ಏನು ಹೇಳ್ತೀರಾ ನಾನು ಅದನ್ನೇ ಫಾಲೋ ಮಾಡ್ತೀನಿ.